ನಮ್ಮ ತಪ್ಪುಗಳಿಗೋಸ್ಕರ ಏಸುವನ್ನು ದೇವರು ನಮಗೆ ಅರ್ಪಿಸಿಕೊಟ್ಟನು ಅಂತ ಹೇಳ್ತಾ ಇದ್ದೀರಾ. ಅದೊಂದು ಸಂತೋಷದ ಸಂಗತಿಯೇ. ನೋಡಿ, ಇಲ್ಲಿ ಸಂತೋಷದ ಸಂಗತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅವಶ್ಯಕತೆ ಇರಲಿಲ್ಲ. ಆಯಿತಾ? ಆ ಅವಶ್ಯಕತೆಯಿಂದ ನಾವೇ ಬರಮಾಡಿಕೊಂಡ್ವಿ. ಪ್ರತಿ ಬಾರಿ ನಾವು ಇವಾಗ ಸತ್ಯವೇದದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಸುಮಾರು 39 ಪುಸ್ತಕಗಳಿದೆ. ಆ 39 ಪುಸ್ತಕಗಳಲ್ಲಿ ಎಲ್ಲೋ ಒಂದೆರಡು ಅಧ್ಯಾಯಗಳನ್ನು ಬಿಟ್ಟರೆ ಎಲ್ಲಿಯೂ ಸಹ ದೇವರು ಮನುಷ್ಯರು ಒಟ್ಟಾಗಿರುವಂಥದ್ದು ನಾವು ಕಾಣೋದಿಲ್ಲ. ದೇವರು ನನ್ನ ಜೊತೆ ಇರಬೇಕೆಂಬುದಾಗಿ ಮನುಷ್ಯರಿಂದ ಬಯಸ್ತಾನೆ, ಆದರೆ ಯಾವತ್ತೂ ಮನುಷ್ಯರು ಒಟ್ಟಾಗಿರುವಂಥದ್ದನ್ನು ನಾವು ಕಾಣೋದಿಲ್ಲ. ಸೊ ಇಲ್ಲಿ ಸ್ವಾಮಿ ನನ್ನ ಬಳಿಗೆ ಬನ್ನಿ, ದೇವರು ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕೇಳ್ತೇವೆ, ಆದರೆ ಜನರು ಮಾಡೋದಿಲ್ಲ. ಹೀಗಾಗಿ ಮಾಡದಿರುವಂಥ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನನ್ನೇ ಕಳಿಸಿಕೊಡಬೇಕಾಗಿತ್ತು. ನಮಗೆ ಸತ್ಯವೇದದಲ್ಲಿ ಒಂದು ಸಾಮ್ಯವಿದೆ. ಈ ಸಾಮ್ಯದಲ್ಲಿ ಒಬ್ಬನಿಗೆ ಒಂದು ತೋಟವಿರ್ತದೆ. ಆ ತೋಟವನ್ನು ನೋಡಿಕೊಳ್ಳಲು ಕೆಲಸಗಾರನ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ ನಂತರ ಹೇಗೆ ನಡೀತಾ ಇದೆ ಕೆಲಸವನ್ನು ತಿಳಿದುಕೊಳ್ಳುವುದಕ್ಕೆ ಆತನು ತನ್ನ ಒಬ್ಬ ಆಳನ್ನು ಕಳಿಸ್ತಾನೆ. ಅವರು ಒಡೆದು ಕಳಿಸ್ತಾರೆ. ಇನ್ನೊಬ್ಬರನ್ನ ಕಳಿಸ್ತಾರೆ, ಅವರಿಗೆ ಅಪಮಾನ ಮಾಡ್ತಾರೆ. ಮತ್ತೊಬ್ಬರನ್ನ ಕಳಿಸ್ತಾರೆ, ಅವರಿಗೂ ಸಹ ಒಡೆದು ಕಳಿಸ್ತಾರೆ. ಇನ್ನು ಅನೇಕರನ್ನು ಕಳಿಸುವಾಗ ಕೆಲವರಿಗೆ ಪರಿಹಾಸ್ಯ ಮಾಡ್ತಾರೆ, ಕೆಲವರಿಗೆ ಹೊಡಿತಾರೆ, ಕೆಲವರನ್ನು ಸಾಯಿಸ್ತಾರೆ. ಹೀಗೆಲ್ಲ ಮಾಡುವಾಗ ತನ್ನ ಸ್ವಂತ ಮಗನಾಗಿರುವಂಥ ಒಬ್ಬನೇ ಮಗನನ್ನು ಆತನು ಕಳಿಸುವಾಗ ಈ ಜನರ ಮಧ್ಯದಲ್ಲಿ ಆ ಜನರೂ ಸಹ ಈತನೇ ಬಾಧ್ಯಸ್ಥನು, ಈತನನ್ನು ಹಿಡಿದು ಕೊಲ್ಲೋಣ ಎಂಬುದಾಗಿ ಕೊಲ್ಲುವಂಥದ್ದನ್ನು ನಾವು ಕಾಣ್ತೇವೆ. ಇದು ಸ್ವಾಮಿಯ ಕುರಿತು, ಶ್ರಮೆಯನ್ನು ಕುರಿತು ನಾವು ನೋಡುವಂಥವರಾಗಿರ್ತೇವೆ. ಅಲ್ಲಿಗೆ ಅನೇಕ ಬಾರಿ ದೇವರು ತನ್ನ ಮಕ್ಕಳ ಮೂಲಕ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಕಳಿಸಿದರೂ ಸಹ ಅಲ್ಲಿ ದೇವರನ್ನು ಬಿಟ್ಟು ಹೊರಗೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಅದರ ಮೂಲಕ ಸ್ವಾಮಿ ಶ್ರಮೆಯನ್ನು ಅನುಭವಿಸಲೇಬೇಕಾಗಿತ್ತು. ಅದನ್ನು ನಾವೇ ಬರಮಾಡಿಕೊಂಡೆವು ಎಂಬುದಾಗಿ ಎಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ.